ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನೋಡಿ ನಮ್ಮದು ಒನ್ ಡೇ ಟ್ರಿಪ್ ಅಂತ ಅಂದ್ಬಿಟ್ಟು ದಿಢೀರ್ನೇ ರೆಡಿ ಆಯಿತು. ಹಾಗೆ ನನ್ನ ಮಕ್ಕಳು ರಜೆಗೆ ಬಂದಿದ್ರಲ್ಲ, ಅದನ್ನು ಮುಗಿಸ್ಕೊಂಡು ಹೋಗೋದ್ರೊಳಗಾಗಿ ಎಲ್ಲಾದರೂ ಟ್ರಿಪ್ಗೆ ಹೋಗಿ ಬರೋಣ ಅಂತಂದರು. ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾವು ಫೈನಲಿ ಡಿಸೈಡ್ ಆದವು. ಒನ್ ಡೇ ಟ್ರಿಪ್ ಅಂದ್ಬಿಟ್ಟು ಅಮ್ಮನ ದರ್ಶನಕ್ಕೆ ಹೋಗಿ ಬರೋದು ಅಂತ, ಸಿಗಂದೂರು ಚೌಡೇಶ್ವರಿ ಅಮ್ಮನ ದರ್ಶನಕ್ಕೆ ಹೋಗಿ ಬರಬೇಕು ಅಂತ ಎಲ್ಲರೂ ರೆಡಿ ಆಗಿಬಿಟ್ಟು ಹೊರಟ್ವು. ಹಾಗೆ ದಿಢೀರ್ನ ಹೊರಟ್ವಲ್ಲ, ಹೀಗಾಗಿ ಮನೇಲಿ ಏನು ಮಾಡ್ಕೊಳಕ್ಕೆ ನನಗೂ ಟೈಮ್ ಸಿಗಲಿಲ್ಲ. ಮನೆಯಲ್ಲೇ ಮಾಡ್ಕೊಂಡು ಹೋಗಬೇಕಾಗಿತ್ತು. ಆದರೂ ಮೊಸರನ್ನ ಒಂದು ಸ್ವಲ್ಪ ದಾರಿಯಲ್ಲಿ ಉಣ್ಲಿಕ್ಕೆಲ್ಲ ಮಾಡ್ಕೊಂಡಿದ್ದೆ. ಆದರೂ ಮಕ್ಕಳಿಗೆ ಹಸುವಾಯಿತು, ಸಾಯಂಕಾಲ ಸ್ನ್ಯಾಕ್ಸ್ ಟೈಮಿಂಗು ಅಂತಂದ್ಬಿಟ್ಟು ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಮಕ್ಕಳಿಗೆ ಕೊಡಿಸಿದ್ರು. ಹಾಗೆ ನಾವು ಎಲ್ಲ ತಿಂದ್ಕೊಂಡು ಉಣ್ಕೊಂಡು ಸೀದಾ ನಾವು ಮತ್ತೆ ಮಧ್ಯದಲ್ಲಿ ಒಂದು ಟೈಮ್ ಊಟ ಎಲ್ಲ ಮಾಡಿಕೊಂಡು ಸೀದಾ ನಾವು ಹೋಗಿ ತಲುಪಿದ್ದು ಎಲ್ಲಿಗೆ ಅಂತಂದರೆ, ಫಸ್ಟು ನಾವು ಹೋಗಿರೋದು ಸಿಗಂದೂರು ಚೌಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ. ನೋಡಿ ಅದು ಎಷ್ಟೊಂದು ಚೆನ್ನಾಗಿದೆ ಅಂತಂದರೆ, ಅಯ್ಯೋ ಅದು ಹೇಳೋಕ್ಕೆ ತೀರದ್ದು ಕಣ್ರಿ. ಈ ಬ್ರಿಡ್ಜು ರೆಡಿ ಮಾಡಿಸಿದ್ದಾರೆ. ನಮ್ಮ ಮೋದಿಜಿಯವ್ರಿಗೊಂದು ಹ್ಯಾಟ್ಸಾಪ್ ಹೇಳಲೇಬೇಕು. ಇದು ವರ್ಲ್ಡಲ್ಲೇ, ನಮ್ಮ ಇಂಡಿಯಾದಲ್ಲೇ 2ನೇ ಸ್ಥಾನಕ್ಕೆ ಇರುವಂತಹ ಲಾರ್ಜೆಸ್ಟ್ ಕೇಬಲ್ ಬ್ರಿಡ್ಜ್ ಇದಾಗಿರುತ್ತೆ. ನೋಡಿ ನೈಟ್ ಟೈಮು ಯಾರೂ ಇರಲಿಲ್ಲ ಕಣ್ರಿ, ಅಷ್ಟು ಚೆನ್ನಾಗಿ ಸುಂದರವಾಗಿ ಕಂಗೊಳಿಸ್ತಾ ಇತ್ತಂದರೆ ಬ್ರಿಡ್ಜು. ಅದನ್ನು ಹೋಗಿ ನೋಡಿದವ್ರಿಗೆ ರೀ ಅದರ ಅನುಭವ ಆಗೋದು. ನೀವು ಒಂದು ಸಾರಿ ಎಲ್ಲರೂ ವಿಸಿಟ್ ಕೊಡಲೇಬೇಕು. ಅಮ್ಮನ ಪವಾಡನೂ ಹಾಗೇ ಇದೆ ಅಲ್ಲಿ. ನೋಡಿ ಇದೆಲ್ಲ ಬ್ರಿಡ್ಜು, ಅಲ್ಲಿ ಅಮ್ಮನ ಪವಾಡನೂ ಹಾಗೇ ಇದೆ. ನಾವು ಹೋಗೋವಾಗ ನಮ್ಮ ಯಜಮಾನ್ರಿಗೆ ಹುಷಾರಿರಲಿಲ್ಲ. ಅಷ್ಟೊಂದು ಅವರಿಗೆ ಯಾವ ಥರ ತ್ರಾಸ ಅಂದರೆ ಅಷ್ಟು ನೋವಲ್ಲೇ ಹೋದ್ರು ಅವರು. ವಾಪಸ್ ಬರೋವಾಗ ಅಮ್ಮನ ಚಮತ್ಕಾರೋ ಏನು, ಅಲ್ಲಿದು ಜಗದ ಮಹಿಮೇನೋ ಅದೇನೋ ಗೊತ್ತಾಗ್ತಿಲ್ಲ ನನಗೀಗ್ಲೂ. ಮೈ ಜುಮ್ ಅನ್ನತ್ತೆ. ಆ ತಾಯಿ ಇರೋದೇನೆ ಆ ಥರ ವಿಶೇಷವಾಗಿಯೇ ಇದೆ ನೋಡಿ. ನಾವು ಬಂದು ತಲುಪೋದು ಅಮ್ಮನ ಜಾಗಕ್ಕೆ ನೈಟ್ ಟೈಮ್ 1 ಗಂಟೆ ಈ ಥರ ಆಗಿತ್ತು. ನಾವು ಅಮ್ಮನ ದ್ವಾರ ಪ್ರವೇಶ ಮಾಡಿದಾಗ ನೋಡಿ, ಇದು ಅಮ್ಮಂದು ರೂಟ್ ಆಗಿರುತ್ತೆ. ಬ್ರಿಡ್ಜ್ ದಾಟಿದ ತಕ್ಷಣವೇ ಅಮ್ಮಂದು ದ್ವಾರ ಬಾಗಿಲು ಬರುತ್ತೆ ನೋಡಿ. ದ್ವಾರ ಬಾಗಿಲು ನೈಟ್ ಅಲ್ವಾ, ಅದಕ್ಕೋಸ್ಕರ ಇನ್ನೂ ಕ್ಲಿಯರಲ್ಲಿಲ್ಲ. ಆದರೂ ದ್ವಾರ ಬಾಗಿಲು ಕಾಣ್ತಾ ಇದೆ ನೋಡಿ. ದ್ವಾರ ಬಾಗಿಲಲ್ಲಿ ನಾವು ಪ್ರವೇಶ ಮಾಡ್ತಿದ್ದಂಗೆ ಒಳಗಡೆ ಹೋದ್ಮೇಲೆ ಅದೇನೋ ಗೊತ್ತಿಲ್ಲ, ಬೆಳಗಿನ ಟೈಮಿಂದ ಒಂದು ಚಮತ್ಕಾರ ನಡೀತು. ನಮ್ಮ ಫ್ಯಾಮ್ಲಿ ಮ್ಯಾಟ್ರಲ್ಲಂತೂ ತುಂಬಾ ಚಮತ್ಕಾರ ನಡೆದು ಹೋಯ್ತು ಕಣ್ರಿ. ನಾನು ಅದನ್ನು ಬಾಯಲ್ಲಿ ಹೇಳೋಕ್ಕಾಗೋದು ಅಮ್ಮನ ಚಮತ್ಕಾರ ಯಾವ ಥರ. ನಮ್ಮ ಯಜಮಾನ್ರ ಕೈ ನೋವು, ಹೀಗಾಗಿ ನನ್ನ ಮಗ ಗಾಡಿ ಓಡಿಸ್ಕೊಂಡು ಹೋಗಿದ್ದ ನನ್ನ ಮಗನಿಗೆ. ಇಲ್ಲಿ ಗೋಮಾತೆ ಬಂದಿತ್ತು. ಇದಕ್ಕೆ ನಾನು ಅಂದೆ, ಅಮ್ಮ ನಮ್ಮ ಯಜಮಾನ್ರ ಕೈ ನೋವು ಅಂದಿದ್ದಾರೆ, ಅದನ್ನು ಬೇಗ ನೀನು ನೋವು ನಿವಾರಣೆ ಮಾಡಂದ್ರೆ ಅದು ಆಕಳನೂ ಹಾಗೇನೆ ತಲೆ ಹಾಕ್ತು ಕಣ್ರಿ. ನನಗೆ ಆವಾಗಿಂತಾನೇ ಒಂಥರ ಪಾಸಿಟಿವ್ ಎನರ್ಜಿ ತುಂಬ ಜಾಸ್ತಿನೇ ಆಯಿತು. ಹಾಗೆ ನಾವು ನೈಟ್ ಟೈಮಲ್ಲಿ ಅಮ್ಮನ ದೇವಸ್ಥಾನದಲ್ಲಿ ರಾತ್ರಿನೇ ಮಲಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನಕ್ಕೆಲ್ಲ ಹೋದ್ವಿ ನೋಡಿ. ರಾತ್ರಿ ಟೈಮಲ್ಲಿ ಮಲಗುವಾಗೂ ತುಂಬಾ ನಮ್ಮ ಯಜಮಾನರು ತುಂಬ ನೋವು ಪಟ್ಟರು. ಅದು ಏನೋ ಗೊತ್ತಿಲ್ಲ, ಅಷ್ಟು ನೋವಾಯಿತು. ಬೆಳಗ್ಗೆ ಎದ್ದ ಮೇಲೇ ಅವ್ರಿಗೆ ಸ್ನಾನ ಎಲ್ಲ ಮಾಡ್ಕೊಂಡು ಅಮ್ಮನ ದರ್ಶನ ಆದಮೇಲೆ ಅವರು ಯಾವ ರೀತಿಯಾಗಿ ಹುಷಾರಾದರು ಅಂದರೆ ನನಗೇನೆ ಒಂಥರ ಇದಾಗತ್ತೆ ಕಣ್ರಿ. ನಾವೆಲ್ಲ ಬೆಳಗ್ಗೆ ಮತ್ತೆ ಸ್ನಾನ ಮಾಡಿ 5 ಗಂಟೆ ಒಳಗಡೆನೆ ಮೊದಲನೇ ಪೂಜೆಗೆ ಹೋಗ್ಬಿಟ್ಟು ನಾವು ಹೂವು, ಪ್ರಸಾದ, ಮಡ್ಲಕ್ಕಿ ಎಲ್ಲ ತೊಗೊಂಡು ಅಮ್ಮನ ಪೂಜೆಗೆ ಎಲ್ಲ ಅಭಿಷೇಕದ್ದು ಅದೆಲ್ಲ ಮಾಡಿಕೊಂಡು ತೊಗೊಂಡು ಒಳಗಡೆ ಪೂಜೆಗೆಲ್ಲ ಕೂತೇ ಬಿಟ್ವಿ ನೋಡಿ. ಅಮ್ಮಂದು ಯಾವ ಥರ ಪವಾಡ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ. ಯಾವ ಟೈಮಲ್ಲಿ ಹೆಂಗೆ ಪವಾಡ ನಡೆಯುತ್ತೆ ಅಂತ ಗೊತ್ತಿಲ್ಲ. ಅದು ಮೊದಲೇ ಎಲ್ಲ ಡಿಸೈಡ್ ಆಗಿಬಿಟ್ಟಿರುತ್ತೆ, ನಾವು ಹೋಗೋದು ಬರೋದು. ಸುಮ್ಮನೆ ನಾವು ಹಾಗೆ ನಾ ಅಮ್ಮನದು ಮಂತ್ರಗಳನ್ನೆಲ್ಲ ಶ್ಲೋಕಗಳನ್ನೆಲ್ಲ ಪಠಿಸ್ತಾ ಇದ್ದೆ. ಹಾಗೆ ಪೂಜೆನೂ ಪ್ರಾರಂಭನೇ ಆಯಿತು. ಅಲ್ಲಿ ಗುಡಿನಲ್ಲಿ ಮೊದಲನೇ ಪೂಜೆ ಪ್ರಾರಂಭ ಆಯಿತು. ಎಲ್ಲರೂ ನೋಡಿ, ಎಷ್ಟೊಂದು ಜನ ಸ್ತಬ್ಧವಾಗಿ ಕೂತಿರ್ತಾರೆ ಪೂಜೆ ನಡೆಯುವಾಗ. ಒಂದು ಕಡ್ಡಿ ಬಿದ್ದರು ನೋಡಿ. ನಮ್ಮ ಯಜಮಾನ್ರು ಹೇಗೆ ಕೂತಿದ್ದಾರೆ, ಅವ್ರಿಗೆ ತುಂಬಾ ನೋವಿತ್ತು ಆವಾಗ ನೋಡಿ. ಹಾಗೆ ನಾನು ಹೊರಗಡೆ ಅಮ್ಮನ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದು ದೀಪಾರಾಧನೆ ಎಲ್ಲ ಮಾಡ್ತಾ ಇದ್ದೆ. ಮನೆಯಿಂದ ದೀಪಗಳನ್ನೆಲ್ಲ ತೊಗೊಂಡು ಹೋಗಿದ್ದೆ ನಾನು. ತೊಗೊಂಡು ಹೋಗಿ ಅಮ್ಮನಿಗೆ ತುಪ್ಪದ ದೀಪಗಳ ಸೇವೆಗಳನ್ನೆಲ್ಲ ಮಾಡಿದ್ವು. ನನಗಿದನ್ನು ಹೇಳಬೇಕಾದ್ರೂ ನೋಡಿ ಒಂಥರ ಏನೋ ಒಂಥರ ಇದು ಅನಿಸುತ್ತೆ ಕಣ್ರಿ. ನಿಜವಾಗ್ಲೂ ಅಮ್ಮನ ಪವಾಡ ಮಹಿಮೆ ಅಂತೂ ಹೇಳತೀರದ್ದು. ನಮ್ಮ ಕುಲದೇವಿದು ಹಾಗೇ ಇದೆ, ಇದು ಹಾಗೇ ಇದೆ. ನನಗೆ ಅದು ಒಂಥರ ನನಗೆ ಖುಷಿ ಅನ್ನಿಸ್ತು. ಅಮ್ಮನಿಗೆ ಹಾಗೆ ದೀಪಗಳನ್ನೆಲ್ಲ ಬೆಳಗ್ಕೊಂಡು ನೋಡ್ರಿ, ಬೆಳಗಿನ ಟೈಮಲ್ಲಿ ಏನು ಕೇಳ್ಕೊಂಡ್ರು ಅಮ್ಮ ಇಲ್ಲ ಅನ್ನೋದೇ ಇಲ್ಲ ಕಣ್ರಿ. ಏನು ಕೇಳ್ಕೊಳ್ಳಿ ನೀವು, ಅಮ್ಮ ಎಲ್ಲ ನಡೆಸ್ಕೊಡ್ತಾಳೆ. ಆ ತಾಯಿಗೆ ಅಷ್ಟು ಪವರ್ ಇದೆ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಕಣ್ರಿ. ನಮ್ಮಿಂತ ಹಿಡಿದು ಹೇಳ್ತೀನಿ, ಹೆಣ್ಣು ಮಕ್ಕಳಲ್ಲಿ ಅದು ಏನು ಶಕ್ತಿ ಇರುತ್ತೋ ಅಂತ ಗೊತ್ತಿಲ್ಲ. ಆ ಜಗನ್ಮಾತೆಯರು 9 ಶಕ್ತಿ ದೇವತೆಗಳಲ್ಲಿ ಇದು ಒಂದು ಶಕ್ತಿಪೀಠ ಆಗಿರುತ್ತೆ.
ನೋಡಿ ಈ ಶಕ್ತಿ ಪೀಠದಲ್ಲಿ ತುಂಬಾ ಪವರ್ ಇದೆ ಕಣ್ರಿ. ನಮ್ಮ ಕುಲದೇವಿಗೂ ಹೋಗ್ತಾ ಇರ್ತೀವಿ. ಇಲ್ಲಿ ನಾ ಫಸ್ಟ್ ಟೈಮ್ ಕಾಲಿಟ್ಟಿರೋದು. ನೋಡಿ ನಾವೆಲ್ಲ ಹೋಗಿ ಪೂಜೆ ಗೀಜೆ ಮುಗಿಸ್ಕೊಂಡು ಬಂದಮೇಲೆ ಈ ಥರ ಎಲ್ಲ ಜನ ರಶ್ ಆಗಿಬಿಡ್ತು. ನಮ್ಮದೇ ಅದೃಷ್ಟ ಅನ್ಸತ್ತೆ ಕಣ್ರಿ. ಬಾಗಿಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ನಾವೆಲ್ಲ ಪೂಜೆ ಮಾಡ್ಕೊಂಡು ಹೊರಗೆ ಬಂದುಬಿಟ್ವು. ಹೊರಗೆ ಬಂದಮೇಲೆ ಜನ ಎಷ್ಟೊಂದು ಕ್ಯೂ ಅಲ್ಲಿದ್ದರು. ನಾವು ಹೊರಗಡೆ ಬಂದೆ ದೀಪಾರಾಧನೆ ಮಾಡೋದು. ಅಲ್ಲಿ ಒಳಗಡೆ ಇದನ್ನು ಮಾಡಲ್ಲ, ಹೊರಗಡೆ ದೀಪಾರಾಧನೆಗಂತಲೇ ಒಂದು ಸ್ಥಳವನ್ನು ಕೊಟ್ಟಿದ್ದಾರೆ. ಹಾಗೆ ಅಮ್ಮನ ಗುಡಿ ಮುಂದೆ ನಂದಿ ಅಂತ ಅಂದ್ಬಿಟ್ಟು ಅದನ್ನೂ ಎಲ್ಲ ಅಲ್ಲಿ ಇದೆ. ಹೊರಗಡೆ ಬಂದು ಆ ಕ್ಷೇತ್ರಪಾಲ ಭೂತರಾಯನ ಗುಡಿ ಕೂಡ ಅಲ್ಲಿದೆ. ಅಲ್ಲಿದು ಮಹಿಮಾ ತುಂಬ ಕಣ್ರಿ. ಭೂತ ಏನಾದರೂ ಮೈಯಲ್ಲಿ ಮಾಡಿಸಿರೋದು ಎಲ್ಲ ಕ್ಲಿಯರ್ ಮಾಡ್ತಾನೆ ಆ ಕ್ಷೇತ್ರಪಾಲ. ಕಾಲಭೈರವಂತರ ಕೆಲಸ ಮಾಡ್ತಾನೆ ಕಣ್ರಿ. ಅದು ಒಂದು ಮೈ ಜುಮ್ ಅನ್ಸತ್ತೆ. ಹಾಗೆ ನಾವು ಎಲ್ಲ ನೋಡಿ ಅಲ್ಲಿ ಇರೋತಕ್ಕಂತಹ ಎಲ್ಲ ಇದನ್ನು ನೋಡಿಕೊಂಡು ಅಲ್ಲಿಂದ ಹೊರಗಡೆ ಬಂದಮೇಲೆ ನಮ್ಮ ಯಜಮಾನ್ರ ಮುಖದಲ್ಲಿರೋ ಒಂದು ಕಳೆನೇ ಚೇಂಜ್ ಆಗಿಬಿಡ್ತು ಕಣ್ರಿ. ಅವರು ಆ ಥರ ನೋವಲ್ಲಿ ಬಂದವರು ಅವ್ರು ಹೊರಗಡೆ ಬಂದಮೇಲೆ ಅದು ಏನು ಆ ತಾಯಿ ಕೃಪೆ ಏನು, ಅವ್ರು ಏನು ಮಾಡಿದರು, ಆ ಜಗನ್ಮಾತೆ ನಿನಗೆ ಒಂದು ದೊಡ್ಡ ನಮಸ್ಕಾರ ತಾಯಿ, ಎಲ್ಲ ಒಳ್ಳೇದು ಮಾಡಿ. ಹಾಗೆ ನಾವು ಹೊರಟು ಅಲ್ಲಿಂದ ಹೊರಟು ಮತ್ತೆ ನಮಗೆ ಗೊತ್ತಿರಲಿಲ್ಲ ನೋಡಿ. ಹಾಗೆ ದೇವ್ರ ದರ್ಶನ ಯಾವ ರೀತಿ ಹೆಂಗೆ ಆಗತ್ತೆ ಅಂತ ಅದು ಗೊತ್ತಿಲ್ಲ. ಆ ಜಗನ್ಮಾತೆಯರು ಕರೆಸ್ಕೋತಾರ ಏನೋ ಗೊತ್ತಿಲ್ಲ. ಹಾಗೆ ಅಲ್ಲಿಂದಾನೇ ನಾವು ಹೊರಟಿರೋದು. ನಾವು ಮೂಕಾಂಬಿಕಾ ಕ್ಷೇತ್ರಕ್ಕೆ. ನೋಡಿ ನಮಗೆ ಎಲ್ಲೆಲ್ಲಿ ಏನು ಅಂತ ಗೊತ್ತಿರಂಗಿಲ್ಲ. ಅದು ದೇವರೇನೇ ಕರೆಸ್ಕೋತಾನೆ ಅಂತಾರೆ. ಅದು ನಿಜ ಕಣ್ರಿ, ತುಂಬ ನಿಜ. ಈ ಬೆಳಗಿನ ಜಾವ ಎಷ್ಟು ಚೆನ್ನಾಗಿತ್ತಂದರೆ ಅಯ್ಯಯ್ಯೋ ಹೇಳಕ್ಕೆ. ಪ್ರಕೃತಿಯ ಮಡಿಲಂದರೆ ಹಾಗೆ ಕಣ್ರಿ. ಅದು ಎಷ್ಟೊಂದು ಅಲ್ಲಿ ಹೋಗಿ ನೋಡಿ ಅನುಭವಿಸ್ತವ್ರಿಗೆ ಅದರದ್ದು ಗೊತ್ತಾಗತ್ತೆ ಕಣ್ರಿ. ನಿಜವಾಗ್ಲೂ ತುಂಬ ಪ್ರೀತಿ, ಅಷ್ಟೊಂದು ಪ್ರಕೃತಿ ಮೇಲೆ ಪ್ರೀತಿ ಉಕ್ಕಿ ಬರುತ್ತೆ ಅಂತಂದರೆ ಅದು ಹೇಳೋಕ್ಕಾಗದ್ದು ನೋಡಿ. ಆ ಥರ ಪ್ರಕೃತಿ ಹಸಿರು ಅಲ್ಲಿಯ ಹಸಿರಿನ ಮಡಿಲಲ್ಲಿ. ಅದಕ್ಕೆ ದೇವತೆಗಳೆಲ್ಲರೂ ಆ ಕಡೆ ಹೋಗಿನೇ ನೆಲೆಸಿದ್ದಾರೆ ಕಣ್ರಿ. ಇದೇ ಕಾರಣಕ್ಕೆ ಅಂತಾನೆ ನನಗೂ ಅನ್ಸತ್ತೆ ಒಂದೊಂದು ಸಾರಿ. ದೇವತೆಗಳೆಲ್ಲ ನೋಡಿ ಅಲ್ಲೇ ನೆಲೆಸಿರೋದು. ನೋಡಿ ಎಷ್ಟೊಂದು ಹಸಿರು, ಆಮೇಲೆ ಮಂಜು, ಆ ಮಂಜಿನ ಮಡಿಲಲ್ಲೂ ಹಸಿರು, ಪ್ರಕೃತಿಯ ಮಡಿಲಲ್ಲಿ ಯಾವ ಥರ ಅಂತಂದರೆ ಅಲ್ಲೇ ಇದ್ದುಬಿಡೋಣ ಅನ್ನೋ ರೇಂಜಿಗೆ ಆ ಥರ ಕಾಣ್ತಾ ಇತ್ತು ಅದು ಪ್ರಕೃತಿಯ ಮಡಿಲು. ನನಗಂತೂ ತುಂಬಾ ಅದು ಇಷ್ಟ ಆಯಿತು ಕಣ್ರಿ. ಅಲ್ಲಿ ನಿಮ್ಗೆ ಯಾರಿಗಾದ್ರೂ ಈ ಥರ ಅನಿಸುತ್ತೆ, ಇಷ್ಟ ಆದರೆ ಕಮೆಂಟ್ ಹಾಕಿ ನೀವು. ಯಾವ ಥರ ರೋಡ್ಗಳು ನೋಡಿ, ಏನು ಆ ಥರ ಜಿಗ್ಜಾಗ್ ರೋಡಲ್ಲಿ ಇದ್ರೂ ಅಷ್ಟು ಚೆನ್ನಾಗಿ ಹಸಿರಿನ ಮಡಿಲು. ಅಷ್ಟರೊಳಗಾಗಿ ನೋಡಿ ನಾವು ಕೊಲ್ಲೂರು ಮೂಕಾಂಬೆ ಕ್ಷೇತ್ರಕ್ಕೆ ಬಂದೇ ಬಿಟ್ಟು ಅಲ್ಲಿ ಹೋಗೋವಾಗ ನೋಡಿ ನಮ್ಮ ಇಲ್ಕಲ್ ಸೀರೆ ಎಲ್ಲಾದರೂ ಫೇಮಸ್ಸು ಕಣ್ರಿ. ನನ್ನ ಯಾವ ರೇಂಜಿಗೆ ನೋಡಿದರು ಅಂದರೆ, ನಾವು ಸೀರೆ ಉಟ್ಟಿರೋದು ರೇಂಜಿಗೆ ನೋಡಿದರು ಅಂದರೆ ನಮ್ಮ ಅಮ್ಮ ಹೇಳಿದ್ರು, ಅಯ್ಯೋ ಅಮ್ಮ ನಿನಗೆ ತುಂಬ ದೃಷ್ಟಿ ಆಗಿಬಿಡತ್ತೆ ಅಂತ ನಮ್ಮ ತಾಯಿಯವ್ರು ಹೇಳ್ತಾನೆ ಇದ್ದರು. ಆದರೂ ನಾನು ದೇವಿ ಕ್ಷೇತ್ರಕ್ಕೆ ಬಂದಿರೋ ನಮಗೇನಾಗಲ್ಲ ಬಾ ಅಮ್ಮ ಅಂತ ಅಂದ್ಬಿಟ್ಟು ಆ ರೇಂಜಿಗೆ ಎಲ್ಲರೂ ಅಟ್ರಾಕ್ಷನ್ ಆಗಿ ಆ ಸೀರೆ ನನ್ನನ್ನು ನೋಡಿರೋದು ಅಂತಂದರೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಕಣ್ರಿ. ಸ್ವಲ್ಪ ಮಿಸ್ ಆಯಿತು. ಆದರೂ ನೋಡಿದ್ದಾರೆ ನೋಡಿ ಅಷ್ಟೊಂದು ಜನ. ಎಷ್ಟು ಜನ ಆ ಸೀರೆ ನೋಡಿ ನಮ್ಮ ಹುಬ್ಳಿ ಉತ್ತರ ಕರ್ನಾಟಕ ಸೈಡ್, ಗದಗ ಸೈಡ್ ಕಡೆಯಲ್ಲಿ ನೋಡಿ ಎಷ್ಟೊಂದು ಆ ಸೀರೆಗೆ ಎಷ್ಟು, ಇಲ್ಕಲ್ ಸೀರೆಗೆ ಎಷ್ಟು ಬೆಲೆ ಇದೆ ಅಂತ ಇದರಲ್ಲೇ ಗೊತ್ತಾಗತ್ತೆ. ಎಲ್ಲರೂ ವಂಡರಾಗಿ ನೋಡ್ತಾ ಇದ್ರು. ಹಾಗೆ ಅಮ್ಮನ ದರ್ಶನಕ್ಕೆ ಒಂದಿಷ್ಟು ಹೂವು ಅದನ್ನೆಲ್ಲ ತಗೊಂಡು ಅಮ್ಮನಿಗೆ ಸೇವೆಗಳನ್ನೆಲ್ಲ ಮಾಡಿ ದರ್ಶನಕ್ಕೆ ಒಳಗಡೆ ಅಮ್ಮನ ಫೋಟೋ ತೆಗಿಯೋಕ್ಕೆ ಇದು ಇರೋದಿಲ್ಲ, ಪ್ರವೇಶ ಇರೋದಿಲ್ಲ. ಹಾಗಾಗಿ ಹೊರಗಡೆಯಲ್ಲದೆ ಎಲ್ಲ ನಾವು ಇದು ಮಾಡಿದ್ವಿ. ಅಲ್ಲಿ ಎಲ್ಲ ಕಡೆನೂ ಹಸುಗಳನ್ನು ಇದು ಎಷ್ಟು ಚಿಕ್ಕದಾಗಿದೆ ಅಂದರೆ ಹಸು ನೋಡ್ರಿ, ತುಂಬ ಕ್ಯೂಟಾಗಿದೆ ಇದು ಹಸು. ಅದು ತಾಯಿದು ಮಗು ಇದು. ಆ ತಾಯಿನೇ ಇಷ್ಟೊಂದು ಗಿಡ್ಡ, ಅದು ಮತ್ತು ಮಗು. ನೋಡಿ ಎಷ್ಟೊಂದು ಎಲ್ಲ ಅಂಗಡಿಗಳು, ಅದನ್ನು ಎಲ್ಲನೂ ನೋಡ್ತಾ ಇದ್ರೆ ಅಲ್ಲಿ ಆ ನಾವೆಲ್ಲ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದು ಸಾರ್ಥಕ ಆಯಿತು ಜನ್ಮ ಅಂತ ಅನ್ನಿಸ್ತು ಕಣ್ರಿ. ಯಾವ ರೇಂಜ್ ನಾನು ಸೀರೆ ಹುಟ್ಟಿರೋದನ್ನು ಎಷ್ಟೊಂದು ಜನ ಅಬ್ಸರ್ವ್ ಮಾಡಿ ಒಂದಿಬ್ಬರಂತೂ ಕೇಳೇ ಬಿಟ್ರು. ಎಷ್ಟು ತುಂಬ ಹಾಗೆ ಹೊಟ್ಟೆ ಹಸ್ದಿತ್ತು ಕಣ್ರಿ. ಬೆಳಗ್ಗೆ ಅಮ್ಮನ ದರ್ಶನ ಸಿಗಂದೂರು ಚೌಡೇಶ್ವರಿ ಅಮ್ಮಂದಾಯಿತು, ಹಾಗೆ ಕೊಲ್ಲೂರು ಮೂಕಾಂಬಿಕೆ ದೇವಿದಾಯಿತು. ಹಾಗೆ ಹೊಟ್ಟೆ ಹಸ್ದಿತ್ತು. ಹೊಟ್ಟೆಗೆ ಒಂದಿಷ್ಟು ಹಾಕ್ಕೊಂಡು ನೋಡಿ ಅಮ್ಮನ ದರ್ಶನ ಮಾಡಿಕೊಂಡು ಮತ್ತೆ ತಂದೆ ದರ್ಶನಕ್ಕೆ ಬಂದು ನೋಡಿ ನಾವು ಎಲ್ಲೆಲ್ಲಿ ದರ್ಶನ ಮಾಡಿದ್ವಿ ಅದು ಎಲ್ಲ ನಿರ್ಧಾರ ಆಗಿಬಿಟ್ಟಿರತ್ತೆ, ನಾವು ಹಂಗೆ ಅನ್ಕೋತೀವಿ. ಹಾಗೆ ನಾವು ಬಂದಿರೋ ತಂದೆ ದರ್ಶನ ನಾವು ಮುರುಡೇಶ್ವರ ಕ್ಷೇತ್ರಕ್ಕೆ ಬಂದ್ವಿ ನೋಡಿ. ಈಗ ಶಿವಯ್ಯನ ಕ್ಷೇತ್ರಕ್ಕೆ ಬಂದು ಅಂದ್ಕೊಂಡಿರಲಿಲ್ಲ ನಾವು ಇಲ್ಲಿ ಇಷ್ಟೆಲ್ಲ ದೇವಸ್ಥಾನಕ್ಕೆ ಒಂದಿನದಲ್ಲಿ ಇಷ್ಟೆಲ್ಲ ನಾವು ತಿರುಗಾಡ್ತೀವಿ ಅಂದ್ಕೊಂಡ್ಬಿಟ್ಟು. ಆದರೆ ಅದೇನು ಗೊತ್ತಿಲ್ಲ, ದೇವ್ರ ಮಹಿಮೆ ಅನಿಸತ್ತೆ. ನಾವು ಎಷ್ಟೊಂದೆಲ್ಲ ನೋಡಿ ಈಗ ತಾಯಂದಿರ ದರ್ಶನ ಆಯಿತು, ಈಗ ತಂದೆ ದರ್ಶನಕ್ಕೆ ಬಂದಿದ್ದೀವಿ.
ಇದು ನೋಡಿ ಮುರುಡೇಶ್ವರ. ಮುರುಡೇಶ್ವರ ಅಂದ್ರನೇ ಅದೊಂದು ಅಂದ ಚಂದ ಕಣ್ರಿ. ಆ ಹೆಸರಲ್ಲೇನೆ ಒಂದು ಅಂದ ಚಂದ ಇದೆ. ಅದು ಸಮುದ್ರ ಆಗಿರ್ಬೋದು, ಅಲ್ಲಿನ ಗೋಪುರ ಆಗಿರ್ಬೋದು, ಅದೇನು ಇವು ನೋಡಕ್ಕಂತೂ ಎರಡು ಕಣ್ಗಳು ಸಾಲದು ಕಣ್ರಿ. ನಾವು ನೋಡಿರಲಿಲ್ಲ, ಈಗ ನೋಡಿ ಎಷ್ಟು ಕಣ್ಣು ತುಂಬ್ತು, ಮನಸ್ಸು ತುಂಬ್ತು ಅಂತಂದರೆ. ನಿಮಗೂ ಈ ಥರ ಹೋಗಿ ಬನ್ನಿ ನೀವು ಎಲ್ಲರೂ. ಯಾರಾದರೂ ಈ ವಿಡಿಯೋ ನೋಡಿದವರು ಇದನ್ನ ನೋಡಿದ ಮೇಲಾದರೂ ಯಾವಾಗಾದರೂ ಟೈಮ್ ಸಿಕ್ಕಾಗ ಹೋಗಿ ಬನ್ನಿ ಅಂತ ನಾನು ಕೇಳ್ಕೊತೀನಿ. ಎಲ್ಲ ದೇವಸ್ಥಾನಗಳು ಎಷ್ಟು ಸುಂದರವಾಗಿದ್ದಾವೆ ಅಂದರೆ, ಹೋದ್ಮೇಲೆ ಎಷ್ಟೊಂದು ಅಲ್ಲಿ ನೆಮ್ಮದಿ ಸಿಗತ್ತೆ ಅಂದರೆ ಹೇಳೋಕ್ಕಾಗೋದು. ನೋಡಿ ನಮ್ಮದು VIP ರೀತಿಯಲ್ಲಿ ಒಂಥರ ಆ ಸೀರೆಗೆ ಬೆಲೆ ಏನು ಅಂತ ನನಗೆ ಅನಿಸ್ಬಿಡ್ತು ಕಣ್ರಿ ಅಲ್ಲಿ. ನನಗೆ ನೋಡಿ ಆ ಥರ ಅನಿಸ್ತು. ಗೊತ್ತಿಲ್ಲ ಅದು ಏನು ಅಂತ. ಈ ಥರ ಎಲ್ಲ ದರ್ಶನಕ್ಕೆ ಒಳಗಡೆ ತಂದೆಯ ಶಿವಯ್ಯನ ದರ್ಶನಕ್ಕೆ ಹೊರಟು ಸಮುದ್ರದ ಮಡಿಲಲ್ಲಿ ಕೂತಿದ್ದಾನೆ ಆ ಶಿವಪ್ಪ. ಹೆಂಗೆ ಅಂತಂದರೆ, ಈ ಕ್ಷೇತ್ರಕ್ಕೆ ಹೋಗಿ ನೋಡಿ ಬನ್ನಿ ನೀವು. ಎಲ್ಲ ಕ್ಷೇತ್ರ ಇದರಲ್ಲಿ ತೋರಿಸಿರುವಂಥ ಎಲ್ಲ ಕ್ಷೇತ್ರನೂ ಎಲ್ಲ ಮಹಿಮೆ ಇರುವಂತಹ ಕ್ಷೇತ್ರಗಳೇ. ಅಲ್ಲಿ ಹೋದರೆ ಮನಸ್ಸು, ಆಮೇಲೆ ನಮ್ದು ಎಲ್ಲ ಮನೆಯಲ್ಲಿರೋ ಜಂಜಾಟಗಳನ್ನೆಲ್ಲ ದೂರ ಮಾಡ್ಕೋತೀವಿ ಕಣ್ರಿ. ನಿಜವಾಗ್ಲೂ ನಮ್ಗೆ ಎಷ್ಟೊಂದು ಇವಾಗ ಟೆನ್ಷನ್ ಇತ್ತು, ಎಲ್ಲ ಇತ್ತು, ಆದ್ರೂ ಅದ್ರ ಮಧ್ಯದಲ್ಲಿ ಇವರು ದೇವತೆಗಳ ದರ್ಶನಕ್ಕೆ ಬಂದ್ವಲ್ಲ, ಅದೇನು ಗೊತ್ತಿಲ್ಲ. ಅಲ್ಲಿ ಪ್ರಸಾದ, ಮತ್ತೆ ನಮಗೆ ಪ್ರಸಾದ ಸಿಕ್ತು ಮುರುಡೇಶ್ವರದಲ್ಲಿ. ಆ ಶಿವನ ದರ್ಶನ ಆದಮೇಲೆ ಪ್ರಸಾದ ಸಿಗೋದೇ ಅಪರೂಪ ಕಣ್ರಿ. ಪ್ರಸಾದ ಸಿಕ್ತು ನೋಡಿ. ಏನು ಪ್ರಸಾದ ಅದು ಹೇಳೋಕ್ಕಾಗೋದು ಕಣ್ರಿ. ಇದ್ರದ್ದು ರುಚಿನ, ಪ್ರಸಾದದ ರುಚಿನ ಅದು ಅನುಭವಿಸ್ತವ್ರಿಗೇನೆ ಗೊತ್ತಾಗೋದು. ನಿಜವಾಗ್ಲೂ ಕಣ್ರಿ, ಅದು ಪ್ರಸಾದದ ಮಹಿಮೇನೆ ಹಾಗೆ. ನಾವು ಒಂಚೂರು ಹಾಗೆ ಎಲ್ಲ ದರ್ಶನ ಮಾಡ್ಕೊಂಡು ಮೇಲೆ ಶಿವಯ್ಯನ ದೊಡ್ಡ ಸ್ಟ್ಯಾಚು ಆಗಿದೆ, ಅಲ್ಲಿ ಎಲ್ಲ ನೋಡಿ ಥರ ತಿರುಗಾಡ್ಕೊಂಡು ಅಲ್ಲಿದೆಲ್ಲ ಒಂದು ಫುಲ್ಲು ರೌಂಡಾಗಿ ಒಂದು ನೇಚರ್ ತೊಗೊಂಡು, ಹಾಗೆ ಸಮುದ್ರ, ದೊಡ್ಡ ಸಮುದ್ರ ಕಣ್ರಿ. ಎಷ್ಟು ನೋಡಿದ್ರು ಅಷ್ಟು ಆಳವಾಗಿ ವಿಶಾಲವಾಗಿದೆ. ಅಲ್ಲಿ ಹೋದರೆ ಮನಸ್ಸೆಲ್ಲ ವಿಶಾಲತೆಯಿಂದ ಕೂಡಿರುತ್ತೆ ಕಣ್ರಿ. ಶಾಂತಿ ನೆಮ್ಮದಿಯಿಂದ ಕಾಣುತ್ತೆ. ಸಮುದ್ರದ ಅಲೆಗಳು ಹಾಗೆ ಅಪ್ಪಳಿಸ್ತಾ ಇರ್ತವೆ. ಅದು ಎಷ್ಟು ಹೇಳೋಕ್ಕೂ ತೀರೋದು ಕಣ್ರಿ. ನೋಡಿ ಇವಾಗ ನಾವು ಸಮುದ್ರದ ಕಡೆ ಬಂದು ನೋಡ್ಕೊಂಡು ಹೋಗ್ಬೇಕಂತ, ಹಾಗೆ ನಾನು ಸೀರೆ ಎಲ್ಲ ಒದ್ದೆ ಆಗಿಬಿಡತ್ತೆ ಅಂತ ಡ್ರೆಸ್ ಚೇಂಜೂ ಆಯಿತು ಅಲ್ಲಿ ಮಾಡಿದೆ. ನೋಡಿ ಸಮುದ್ರಕ್ಕೆ ಬಂದರೆ ನೋಡಿದ್ರೆ ಅಲ್ಲಿ ನೀರನ್ನು ಎಷ್ಟು ಕಣ್ಣು ಹಾಯಿಸಿದ್ರೂ ಅದು ನೀರು ಮುಗಿತಾನೇ ಇಲ್ಲ. ಅಷ್ಟು ಬರೀ ನೀರು, ಆಕಾಶ ಮತ್ತು ನೀರು ಎರಡೂ ಒಂದಾಗಿಯೇ ಕಾಣ್ತಾ ಇದೆ. ಆ ತೆರೆಗಳ ಮಧ್ಯದಲ್ಲಿ ನಾವು ನಿಂತ್ಕೊಂಡು ನೋಡಿ, ನಮ್ಮ ಯಜಮಾನರು ನಾವು ಒಂದು ಸ್ವಲ್ಪ ಅಲ್ಲೇ ಎಂಜಾಯ್ಮೆಂಟನ್ನು ಮಾಡಿದ್ವು ನೋಡ್ರಿ. ಅಲ್ಲಿ ಅವ್ರು ಫೋಟೋಗ್ರಾಫಿಯವರು, ನಾವು ತೆಗೆದುಕೊಡ್ತೀವಿ ಫೋಟೋನ, ನೀವು ನಿಂತ್ಕೊಳ್ಳಿ, ನಿಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಇದೆಲ್ಲ ಬೀಚಲ್ಲಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಗಳಂತ ತಮ್ಮದೇ ಗಾಗಲ್ ಎಲ್ಲ ಕೊಟ್ಬಿಟ್ಟು ನಮ್ಗೆ ಫೋಟೋ ತೆಗೆಸಿದ್ರು, ಎಂಜಾಯ್ಮೆಂಟ್ ಮಾಡಿಸಿದ್ರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀವಿ. ಹಾಗೆಯೇ ನೋಡಿ ನಮ್ಮ ಮಕ್ಕಳು ಎಲ್ಲ ಫುಲ್ಲು ಖುಷಿ ಆದರು ಕಣ್ರಿ. ಅದು ಎಲ್ಲರ್ಕಿನ್ನ ದೊಡ್ಡದು ಮಕ್ಕಳನ್ನ ಖುಷಿ ಪಡಿಸೋದು. ಹಾಗೆಯೇ ನಮ್ಮ ತಾಯಿಗೆ ವಯಸ್ಸಾಗಿದೆ, ಅವರನ್ನು ಎಲ್ಲ ದೇವಸ್ಥಾನಗಳೆಲ್ಲ ತೋರಿಸಿದ್ವಲ್ಲ, ಅವ್ರದ್ದಂತೂ ದೊಡ್ಡ ಖುಷಿ. ಅವ್ರ ಖುಷಿ ಮುಂದೆ ಎಲ್ಲ ಖುಷಿನೂ ವೇಸ್ಟ್ ಕಣ್ರಿ. ಆ ಥರ ಖುಷಿ ಪಟ್ಟರು ನಮ್ಮ ತಾಯಿ. ತಂದೆ ಇಲ್ಲ ಆದ್ರೂ ತಾಯಿನ ಅಡ್ಡಾಡ್ಸಿದ್ವಲ್ಲ ಅಂತ ಖುಷಿ. ನಮ್ಮ ಅಣ್ಣಂದ್ರು ಅಡ್ಡಾಡ್ತಿರ್ತಾರೆ, ಆದರೂ ಈ ನಮ್ಮ ಹೆಣ್ಮಕ್ಳ ಜೊತೆ ಬಂದರೆ ಅದೊಂದು ಖುಷಿನೇ ಅವ್ರಿಗೆ ಬೇರೆ ಥರ ಆಗಿರುತ್ತೆ ನೋಡ್ರಿ. ಹಾಗೆ ಎಲ್ಲ ದರ್ಶನ, ಎಂಜಾಯ್ಮೆಂಟು ಎಲ್ಲ ಮಾಡಿಕೊಂಡು ಮತ್ತೆ ನಾವು ಅಲ್ಲಿಂದ ಎಲ್ಲ ಹೊರಗಡೆ ಬಂದು ಮತ್ತೆ ಸೀದಾ ನೋಡಿ ಮತ್ತೆ ಮಗನ ದರ್ಶನಕ್ಕೆ ಬಂದ್ವಿ. ಮಗ ಅಂದರೆ ಯಾರು ಗೊತ್ತಾ? ಗಣೇಶ ಅಂದರೆ ಇಡಗುಂಜಿ ಗಣಪನ ಕ್ಷೇತ್ರಕ್ಕೆ ಬಂದ್ವಿ ನೋಡಿ. ಎಲ್ಲೆಲ್ಲಿ ಅಂತ ತಾಯಿ ದರ್ಶನ ಆಯಿತು, ತಂದೆ ದರ್ಶನ ಆಯಿತು, ಮತ್ತು ಮಗನ ದರ್ಶನಕ್ಕೋಸ್ಕರ ಬಂದು ನೋಡಿ ನಾವು ಇವಾಗ. ಇಡಗುಂಜಿ ಗಣೇಶನ್ನು ನಾವು ನೋಡಿರಲಿಲ್ಲ ಕಣ್ರಿ. ಗಣೇಶಂದು ಎಷ್ಟು ದೊಡ್ಡ ವಿಗ್ರಹ ಇದೆ ಅಂತಂದರೆ, ಗಣೇಶನಿಗೆ ನಾವು ಸ್ವಲ್ಪ ಮನೆಯಲ್ಲೂ ನಾವು ನಡ್ಕೋತೀವಿ ಜಾಸ್ತಿನೇ. ಈಗ ಮತ್ತು ಇಲ್ಲಿ ಕ್ಷೇತ್ರಕ್ಕೆ ಬಂದಿರೋದಂದರೆ ಹಾಗೆ ಖಾಲಿ ಕೈಲಿ ಅಂತ ಹೋಗೋದಿಲ್ಲ. ಆ ತಂದೆಗೆ ಎಲ್ಲ ಪಂಜೆಗಳನ್ನಾಗಿರ್ಬೋದು ಎಲ್ಲನೂ ನಾನು ದೇವರಿಗೆ ಉಡುಗೊರೆಯಾಗಿ ಕೊಡಿಸಿ ನೋಡಿ. ಅವರು ಎಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡಿಸಿದ್ರು ಕಣ್ರಿ. ಒಳಗಡೆ ತುಂಬ ನೋಡಿ, ಇದು ಇಡಗುಂಜಿ ವಿನಾಯಕನಿಗೆ ನಮಸ್ಕಾರ ಹೇಳ್ತಾ, ಹಾಗೆ ಅಲ್ಲಿ ಹೊರಗಡೆ ಬಿಸಿಲು ತುಂಬ ಜಾಸ್ತಿ ಇತ್ತು, ಅದಕ್ಕೆ ಫಾಲೂದ, ಮಜ್ಜಿಗೆ, ಆಮೇಲೆ ಇದು ಮಸಾಲ ಸೋಡಾ ಎಲ್ಲ ಅವ್ರಿಗೆ ಏನೇನು ಬೇಕೋ ಎಲ್ಲನೂ ಕೊಡಿಸಿದ್ವು ಮಕ್ಕಳಿಗೆ. ಅವರೆಲ್ಲ ಕುಡಿತಾಯಿದ್ರು. ಆದರೆ ಜಂಕ್ ಫುಡ್ಸ್ ಏನು ಬೇಡ ಅಂತಂದರು. ಹಾಗಾಗಿ ನಾವು ಹಂಗೇನೆ ಅದು ಮಾಡ್ಕೊಂಡು ಮತ್ತೆ ಬ್ರಿಡ್ಜು ಮೇಲೇ ವಾಪಸ್ಸು ಮತ್ತೆ ನೋಡಿ ನಾವು ಪ್ರಯಾಣ ಬೆಳೆಸಿರೋದು. ಮತ್ತೆ ಚಿಪ್ಸ್ ಅದೆಲ್ಲ ಗಾಡಿಯಲ್ಲಿ ತಿನ್ಕೊಂಡು ಸಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದು, ಇದು ಜಾತ್ರೆ ಟೈಮ್ ಕಣ್ರಿ. ಸಿರ್ಸಿ ಮಾರಿಕಾಂಬಾ ದೇವಿದು
ಜಾತ್ರೆ ಟೈಮ್ ಅಲ್ವಾ ಫುಲ್ಲು ರಶ್ಶು. ಸಿರ್ಸಿ 4 ಕಡೆಲಿಂದನೂ ಎಲ್ಲ ರೋಡ್ ಬ್ಲಾಕ್ ಮಾಡಿಸ್ಬಿಟ್ಟಿದ್ದಾರೆ. ಎಲ್ಲಿನೂ ದಾ ರೋಡ್ ಇಲ್ಲ, ಆ ಥರ ಹೊರಗಡೆನೇ ಒಂದು ಹೈವೇ ಮುಖಾಂತರ ಅಷ್ಟೇ ಹೋಗಿ ಬರ್ಬೋದು. ಆ ಥರ ಮಾಡಿಸಿದ್ದಾರೆ. ಆ ಜಗನ್ಮಾತೆ ದರ್ಶನನೂ ಆಯಿತು. ಹಾಗೆ ನೋಡಿ, ಈಗ ಜಾತ್ರಾ ಮಹೋತ್ಸವ ಅಲ್ವಾ ಸಿರ್ಸಿನಲ್ಲಿ. ಫುಲ್ಲು ಎಲ್ಲಿ ನೋಡಿದ್ರು ಅಲ್ಲಿ ಅಮ್ಮನ್ನ ಇಲ್ಲಿ ಈ ಮಂಟಪದಲ್ಲಿ ಕೂಡಿಸಿ ಇದನ್ನು ಮಾಡ್ತಾರೆ, ದರ್ಶನಕ್ಕೆ ಇದನ್ನ ಅಣಿ ಮಾಡಿಕೊಡ್ತಾರೆ. ಇಲ್ಲಿ ಎಲ್ಲ ನೋಡಿ ಜೋಕಾಲಿಗಳು ಏನು ರೆಡಿಯಾಗಿತ್ತು ಅಂದರೆ ಸಿರ್ಸಿ ಮದುಮಗಳನ್ನು ರೆಡಿ ಮಾಡಿರೋ ಥರ ಮಾಡಿದರು. ಕಂಗೊಳಿಸ್ತಾ ಇತ್ತು ಹಾಗೇನೆ. ಅಂಗಡಿ ಎಲ್ಲ ಥರದ ಅಂಗಡಿಗಳಂತೂ ಫುಲ್ಲು ಎರಡೂ ಕಡೆ ಫುಲ್ಲಾಗಿ ಹಚ್ಚಿಬಿಟ್ಟಿದ್ರು ಕಣ್ರಿ. ಏನು ಹೇಳೋಕ್ಕಾಗೋದು ನೋಡಿ, ಅಮ್ಮನ ದೇವಸ್ಥಾನ ಇದು. ಫುಲ್ಲು ಜಾಸ್ತಿ ರಶ್ ಇರೋದ್ರಿಂದ ನಮಗೆ ಪೂರ್ತಿಯಾಗಿ ಒಳಗಡೆ ಹೋಗೋಕ್ಕಾಗಲಿಲ್ಲ. ತೇರುಗಳನ್ನ ಎಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ನಾವು ಹೊರಗಡೆ ನಿಂತ್ಕೊಂಡು ಒಬ್ಬೊಬ್ಬರಾಗಿ ಒಳಗಡೆ ಹೋಗಿ ಬಂದು ಅಮ್ಮನ ದರ್ಶನ ಮಾಡಿಕೊಂಡು ಬಂದ್ವಿ. ನೋಡಿ ಎಷ್ಟು ಗದ್ದಲ ಅಂದರೆ ನೋಡಿ, ಈ ಥರ ಅಮ್ಮನ ದರ್ಶನ ಎಲ್ಲ ಆಯಿತು. ತುಂಬ ಚೆನ್ನಾಗಿ ಹಾಗೆ ಸೂರ್ಯ ಮುಳುಗ್ತಾ ಇದ್ದ ಎಲ್ಲ ದರ್ಶನ ಮಾಡ್ಕೊಂಡು ನಾವು ಊರ ಕಡೆ ಪ್ರಯಾಣವನ್ನು ಬೆಳೆಸಿದ್ವು. ಸೂರ್ಯ ಆಗಲೇ ಮುಳುಗ್ತಾ ಇದ್ದ, ಕತ್ಲೆ ಹತ್ತಿರ ಬಂತು. ಹಾಗೆಯೇ ಸಿರ್ಸಿ ತುಂಬ ಲೈಟಲ್ಲಿ ಕಂಗೊಳಿಸ್ತಾ ಇತ್ತು. ನೋಡಿ ಎಷ್ಟು ಕಂಗೊಳಿಸ್ತಾ ಇತ್ತು ಅಂದರೆ ಲೈಟ್ ಫುಲ್ ಅಲಂಕಾರ. ಸಿರ್ಸಿ ದೂರಿಂದ ನೋಡಿದ್ರೂ ಅದು ಸಿರ್ಸಿ ಇದೆ, ಜಾತ್ರೆ ಮಹೋತ್ಸವ ಇದೆ ಅಂತ ಗೊತ್ತಾಗಬೇಕು. ಆ ಥರ ಎಲ್ಲಿ ಅಂದರೆ ಅಲ್ಲೇ ಬೋರ್ಡ್ಗಳು, ಎಲ್ಲಿ ಲೈಟ್ಗಳ ಅಲಂಕಾರ, ಎಲ್ಲ ಪರಿಪರಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು ಕಣ್ರಿ. ತುಂಬ ಇಷ್ಟ ಆಯಿತು ಅದು ಎಲ್ಲ. ನಾವು ಒನ್ ಡೇ ಟ್ರಿಪ್ ಆದರೂ ತುಂಬ ಖುಷಿ ಅನ್ನಿಸ್ತು ನಾವು ಎಲ್ಲ ಹೋಗಿ ಬಂದಿರೋದು. ಹಾಗೆ ನಮಗೆ ಹೊಟ್ಟೆ ಹಸುವಾಯಿತು. ಹಸುವಾದ್ಮೇಲೆ ಎಲ್ಲರೂ ಊಟಕ್ಕೆ ಅಂತ ಒಂದು ಕಡೆ ಹೋಗಿ ಇದು ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಂಡ್ರು. ಇದು ನೋಡಿ ನಮ್ದು ಇವತ್ತಿಂದು ಸರ್ವಿ ಡೈಲಿ ಲಾಗ್ ಆಗಿತ್ತು. ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.